ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ಈ ಇಬ್ಬರು ಕದೀಮರನ್ನ ನೋಡಿ. ಇವರ ಹೆಸರು ಅಖಿಲ್ ಮತ್ತು ಸದ್ಯಕ್ಕೆ ಇಬ್ಬರು ಪೊಲೀಸ್ ವಶದಲ್ಲಿ ಇದ್ದಾರೆ. ಬೆಂಗಳೂರಿನಿಂದ ಬೈಕ್ನಲ್ಲಿ ಬಂದಿದ್ದ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದು ಸಾರಿಗೆ ನೌಕರ ಶ್ರೀನಿವಾಸ್ ಅವರ ಮನೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಕೆರೆ ಗ್ರಾಮದ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕೆಲಸ ಮಾಡ್ತಿದ್ದು ಎಂದಿನಂತೆ ಇಂದು ಕೂಡ ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ರು. ಇದನ್ನೇ ಹೊಂಚು ಹಾಕಿದ್ದ ಮೂವರು ಕಿರಾತಕರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಬೈಕ್ನಲ್ಲಿ ಬಂದಿದ್ರು. ಮನೆಯ ಬೀಗ ಒಡೆಯುವ ಬದಲು ಯಾರಿಗೂ ಸಂಶಯ ಬಾರದಂತೆ ಮನೆಯ ಮೇಲ್ಛಾವಣಿಯ ಹೆಂಚುಗಳನ್ನು ತೆಗೆದು ಒಳಗಿಳಿದಿದ್ರು. ಆದ್ರೆ ಪಾಪದ ಕೂಡ ತುಂಬಿತ್ತು. ಮನೆಯ ಒಳಗೆ ಕಳ್ಳರು ಚಟುವಟಿಕೆ ನಡೆಸುತ್ತಿರುವುದನ್ನ ಗಮನಿಸಿದ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡಲೇ ಜಾಗೃತರಾಗಿದ್ದಾರೆ. ಮನೆಯನ್ನು ಸುತ್ತುವರಿದ ಗ್ರಾಮಸ್ಥರು ಕಳ್ಳತನಕ್ಕೆ ಯತ್ನಿಸುತ್ತಿದ್ದ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಈ ವೇಳೆ ಮತ್ತೊಬ್ಬ ಆರೋಪಿ ಬೈಕ್ ಹತ್ತಿ ಪರಾರಿಯಾಗುವಲ್ಲಿ ಯಶಸ್ವಿಯಾಗಿದ್ದಾನೆ. ಸಿಕ್ಕಿಬಿದ್ದ ಆರೋಪಿ 19 ವರ್ಷದ ಅಖಿಲ್ ಮೂಲತಃ ಕೋಲಾರದವನು ಎನ್ನಲಾಗಿದ್ದು ಮತ್ತೊಬ್ಬ ಆರೋಪಿಯ ವಿಚಾರಣೆ ಮುಂದುವರೆದಿದೆ. ಸದ್ಯ ಕುಣಿಗಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಿಂದ ಕಳ್ಳತನಕ್ಕಾಗಿಯೇ ಈ ತಂಡ ಬಂದಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಪರಾರಿಯಾದ ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು.